ನಾವೆಲ್ಲರೂ ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋನ ಇಲ್ಲೇ ಉಳಿಸ್ಕೊಳ್ಳೋಣ, ನೀವು ಇಲ್ಲೇ ಇರಿ, ನೀವಿದ್ರೆ ನಮ್ಗೆ ಶಕ್ತಿ ಇರುತ್ತೆ ಅಂತ ಕೇಳಿದ್ವಿ. ನೀವು ನಮ್ಮ ಮಾತು ಕೇಳದಿದ್ದರೆ ನೀವು ನಮ್ಮ ಅಭಿಮಾನಿಗಳಲ್ಲ ಅಂತ ಹೇಳಿ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿಂದ ಗ್ಯಾಪ್ ಸೃಷ್ಟಿಯಾಯಿತು. ಸಾಮಾನ್ಯವಾಗಿ ಹೊರಗಡೆಯವ್ರ ಜೊತೆ ಜಗಳಗಳಾಗ್ತಾ ಇರ್ತದೆ, ನಮ್ಮಲ್ಲೇ ಆಗ್ತಾ ಇರುತ್ತೆ ಅಂತ ಬಿಟ್ಟು ಕಳೆದ ಬಾರಿನೂ ಕರೆದಿದ್ವಿ ಅಮೃತ ಮಹೋತ್ಸವಕ್ಕೆ. ಅವರು ನೀವು ಮಾಡಬೇಡಿ ಅಂತ ನಾವು ಹೇಳಲ್ಲ, ಬಟ್ ನಾವು ಬರಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಸರ್, ಇವತ್ತು ಅಮೃತ ಮಹೋತ್ಸವ ಸುದ್ದಿಗೋಷ್ಠಿಯಲ್ಲಿ ಬರೀ ಟೀಸರ್ ರಿಲೀಸ್ ಮಾಡಿದ್ದ, ಟ್ರೈಲರ್ ರಿಲೀಸ್ ಮಾಡಿದ್ದ? ಜಸ್ಟ್ ಡೇಟ್ ರಿಲೀಸ್ ಮಾಡಿದ್ವಿ, ಇನ್ನೂ ಟೀಸರು ಟ್ರೈಲರ್ ತನಕ ಹೋಗಲಿಲ್ಲ. ಬಟ್ ನಂಬಿ ಟೀಸರು ಟ್ರೈಲರು ಕೂಡ ಯಾವುದೇ ಬಿಗ್ ಬಜೆಟ್ ಸಿನಿಮಾಗಿಂತ ಚೆನ್ನಾಗಿರುತ್ತೆ. ದ ವೇ ವಿ ಆರ್ ಮೇಕಿಂಗ್ ದಿಸ್ ಇವೆಂಟ್ ನಾಟ್ ಲೆಸರ್ ದೆನ್ ಎನಿ ಮೂವಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಚೆನ್ನಾಗಾಗುತ್ತೆ, ಭಾಳ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಸಲ ಈ ಥರದ ಕಾರ್ಯಕ್ರಮ ಆಗದೇ ಇರೋಷ್ಟು ಚೆನ್ನಾಗಾಗುತ್ತೆ. ಸರ್, ಈ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ಬೇಕಾದ್ರೆ ಅಮೃತ ಮಹೋತ್ಸವ ಊಹೆಗೆ ನಿಲ್ಕದಂಥ ಒಂದು ಆಗುತ್ತೆ ಅನ್ನೋದೊಂದು ಗೊತ್ತಾಗ್ತಾ ಇದೆ. ಸೊ ಅಮೃತ ಮಹೋತ್ಸವದ ಇನ್ನೊಂದಷ್ಟು ಪಾಯಿಂಟ್ಸ್ನ ನೀವು ನಮ್ಮ ಸಂಯುಕ್ತ ಕರ್ನಾಟಕ ಎಕ್ಸ್ಕ್ಲೂಸಿವ್ ಹೇಳೋದಾದರೆ ಏನು ಸರ್ ಬ್ಲೂ ಪ್ರಿಂಟ್ ಏನು? ಒಂದು ವಿಷಯ ಹೇಳ್ತೀನಿ, ಬೆಳಿಗ್ಗೆ 6ರಿಂದ ರಾತ್ರಿ 12 ತನಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಬೆಳಿಗ್ಗೆ ಆ ಟೇಕ್ ಆಫೇ ತುಂಬ ಚೆನ್ನಾಗಿದೆ, ಅದು ಭಾಳ ಅದ್ಭುತವಾಗಿರುತ್ತೆ. ನೀವೆಲ್ಲ ನೋಡ್ತೀರಿ ಅದನ್ನು. ಅಲ್ಲಿ ಶುರುವಾದರೆ ರಾತ್ರಿ 12 ತನಕ ಒಂದಕ್ಕಿಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ. ಸೊ ಇಡೀ ಚಿತ್ರರಂಗ ಭಾಗವಹಿಸುತ್ತೆ, ಅವರ ಹಾಡುಗಳ ಪರ್ಫಾರ್ಮೆನ್ಸ್ ಇರುತ್ತೆ, ಅವ್ರ ಜೊತೆಯಲ್ಲಿ ಎಷ್ಟೊಂದು ಜನ ಕಲಾವಿದರು ಬಂದು ಹೋಗ್ತಾರೆ, ಮತ್ತು ಅವರ ಜೊತೆಗೆ ಸಿನಿಮಾ ಮಾಡಿದವ್ರಂಥವ್ರನ್ನೆಲ್ಲ ಸ್ಮರಿಸ್ತಾ ಇದ್ದೀವಿ ನಾವು. ಸೊ ಹೀಗೆ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಪ್ರೋಗ್ರಾಮ್ ಆಗಿ ರೂಪುಗೊಳ್ತಾ ಇದೆ. ಸೆಪ್ಟೆಂಬರ್ 27ಕ್ಕೆ ನಂದಿ ಲಿಂಗ್ ಗ್ರೌಂಡ್ ನಾಯಂಡಹಳ್ಳಿ ಹತ್ರ. ಓಕೆ, ಇದಿಷ್ಟು ಈ ಸದ್ಯಕ್ಕೆ ನಾನು ಕೊಡಬಹುದಾದ ಮಾಹಿತಿ. ಇದರ ಆಚೆಗೆ ಏನೇ ಇದ್ರೂ ಕೂಡ ನೆಕ್ಸ್ಟು ಸೆಪ್ಟೆಂಬರ್ 6ಗೆ ಒಂದು ಪ್ರೆಸ್ ಮೀಟ್ ಇದೆ, ಅಲ್ಲಿ ಹೇಳ್ಕೊತೀವಿ. ಸರ್, ಅಮೃತ ಮಹೋತ್ಸವ ಇಡೀ ಕನ್ನಡ ಚಿತ್ರರಂಗದ ಉತ್ಸವ ಆಗುತ್ತೆ ಅನ್ನೋ ಒಂದು ಮಾತನ್ನು ರಾಜೇಂದ್ರ ಸಿಂಗ್ ಬಾಬು ಸರ್ ಆಗಲಿ ಅಥವಾ ಸುಂದರರಾಜ್ ಸರ್ ಆಗಲಿ ಹೇಳ್ತಿದ್ದಾರೆ. ಇನ್ನು ಚಿತ್ರರಂಗದಿಂದ ಯಾರ್ಯಾರು ಭಾಗಿಯಾಗ್ತಾರೆ, ಯಾರನ್ನು ನಿರೀಕ್ಷೆ ಮಾಡ್ಬೋದು ವಿಷ್ಣುವರ್ಧನ್ ಅಭಿಮಾನಿ? ಕಿಚ್ಚ ಸುದೀಪ್ ಸರ್ ಹತ್ರ ಹೋಗಿದ್ದೆ ಮೊದಲು. ಅವರು ನಾವಲ್ಲದೆ ಇನ್ಯಾರು ಮಾಡೋಣ ಅಂತೇಳ್ಬಿಟ್ಟು ಖುಷಿಯಾಗಿ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತಹ ರಾಜೇಂದ್ರ ಸಿಂಗ್ ಬಾಬು ಬಂದಿದ್ದಾರೆ, ಸುಂದರರಾಜ್ ಸರ್ ಬಂದಿದ್ದಾರೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ಕೂಡ ಈಗ ಇನ್ನಷ್ಟೇ ಹೋಗ್ತೀವಿ. ತುಂಬ ಜನರ ಹತ್ರ ಫೋನಲ್ಲಿ ಮಾತಾಡಿದ್ವಿ, ಎಲ್ಲರೂ ಕೂಡ ಭಾಳ ಖುಷಿಯಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಕನ್ಫರ್ಮೇಷನ್ ತೊಗೊಳ್ತಾ ಸೆಪ್ಟೆಂಬರ್ 6-7 ಅಷ್ಟರೊಳಗಡೆ ನಾವು ಇನ್ವಿಟೇಷನ್ನೇ ಬಿಟ್ಬಿಡೋ ಪ್ಲ್ಯಾನಲ್ಲಿದ್ದೀವಿ. ಸೊ ಅದರಿಂದ ಇಡೀ ಚಿತ್ರರಂಗ ಭಾಗವಹಿಸುತ್ತೆ ಅನ್ನೋಂಥ ನಂಬಿಕೆ. ಸರ್, ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವಕ್ಕೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಫಸ್ಟ್ ನೀವು ಪ್ರಪೋಸ್ ಮಾಡಿದಾಗ ಅವ್ರ ರಿಯಾಕ್ಷನ್ ಏನಿತ್ತು ಸರ್? ಅದೇ ಹೇಳಿದ್ನಲ್ಲ, ನಾವಲ್ಲದೆ ಇನ್ಯಾರು ಮಾಡೋಣ ಅಂತೇಳ್ಬಿಟ್ಟು. ನಾನು ಅವ್ರಿಗೆ ಹೇಳಿದ್ದು ಸಿಂಪಲ್ಲು, ಯಜಮಾನರಿಗೆ ಇಡೀ ಇಂಡಸ್ಟ್ರಿ ಸೇರಿ ಸಂಭ್ರಮಿಸಿದ ಒಂದು ಕಾರ್ಯಕ್ರಮವಿಲ್ಲ. ಒಂದು ಮನೆಯವರು ಮಾಡಿದ್ದಾರೆ ಅಥವಾ ಅಭಿಮಾನಿಗಳು ಮಾಡಿದ್ದಾರೆ. ಸೊ ಇಡೀ ಇಂಡಸ್ಟ್ರಿ ಸಂಭ್ರಮಿಸಬೇಕಾಗಿದೆ, ಅದಕ್ಕೆ ಜೊತೆಯಾಗಬೇಕು ಅಂತ ಕೇಳಿದ್ವಿ. ಈ ಸೈಡ್ ಎಸ್, ನಾವಲ್ಲದೆ ಇನ್ಯಾರು ಅನ್ನೋಂಥ ಮಾತನ್ನು ಹೇಳಿದರು. ಸೊ ಅದು ಮೊದಲ ರಿಯಾಕ್ಷನ್. ಸ್ಯಾಂಡಲ್ವುಡ್ ಯಜಮಾನರ ಅಮೃತ ಮಹೋತ್ಸವದಲ್ಲಿ ಅವರ ಮನೆಯವರ ಪಾಲ್ಗೊಳ್ಳುವಿಕೆ, ಭಾಗವಹಿಸಿಕೆ ಹೇಗಿದೆ ಸರ್? ಅವ್ರ ಮನೆಯವರದ್ದೇ ಕಾರ್ಯಕ್ರಮ ಇದು, ಅವ್ರದ್ದೇ ಕಾರ್ಯಕ್ರಮ. ನಾವು ಸುಮ್ಮನೆ ಹೊರಗಡೆಯವರು, ಅವ್ರದ್ದೇ ಕಾರ್ಯಕ್ರಮ. ವಿಷಯ ಏನು ಅಂತಂದರೆ ಎಲ್ರಿಗೂ ಒಂದು ಏನಾಗಿರಬೇಕು ಇವ್ರ ಮಧ್ಯದಲ್ಲಿ ಪ್ರತಿ ಸಲ ಹಿಂಗೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಹೊರಗಡೆಯವ್ರ ಜೊತೆ ಜಗಳಗಳಾಗ್ತಾ ಇರ್ತದೆ, ನಮ್ಮಲ್ಲೇ ಆಗ್ತಾ ಇರುತ್ತೆ ಅಂತ ಬಿಟ್ಟು ಮಾತಾಡ್ಕೋತಾರೆ. ಅಂಥದ್ದು ಏನೂ ಆಗಿಲ್ಲ. ಒಂದು ಅಭಿಮಾನ ಸ್ಟುಡಿಯೋ ಇಲ್ಲಿ ಆಗಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದರು. ನಾವೆಲ್ಲರೂ ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋನ ಇಲ್ಲೇ ಉಳಿಸ್ಕೊಳ್ಳೋಣ, ನೀವು ಇಲ್ಲೇ ಇರಿ, ನೀವಿದ್ರೆ ನಮ್ಗೆ ಶಕ್ತಿ ಇರುತ್ತೆ ಅಂತ ಕೇಳಿದ್ವಿ. ನೀವು ನಮ್ಮ ಮಾತು ಕೇಳದಿದ್ದರೆ ನೀವು ನಮ್ಮ ಅಭಿಮಾನಿಗಳಲ್ಲ ಅಂತ ಹೇಳಿ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿಂದ ಗ್ಯಾಪ್ ಸೃಷ್ಟಿಯಾಯಿತು. ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಅದಾದಮೇಲೆ ಅವರು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ, ನಾವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ. ಇಲ್ಲಿ ಏನು ಅಂಥದ್ದೇನು ನಡೆದೇ ಇಲ್ಲ, ಎಲ್ಲ ಪ್ರೀತಿ ಅಷ್ಟೇ. ಅವ್ರಿಗೆ ಸ್ವಲ್ಪ ಹೆಚ್ಚು ಒಂದು ಪೊಸೆಸಿವ್ನೆಸ್ ಅಂತಾರಲ್ಲ, ಹಾಗೆ ಯಜಮಾನರ ಬಗ್ಗೆ ಜಾಸ್ತಿ ಪೊಸೆಸಿವ್ನೆಸ್ ಅಷ್ಟೇ. ಆ ಕಾರಣಕ್ಕೋಸ್ಕರ ಒಂದಷ್ಟು ಗ್ಯಾಪ್ ಆಗಿದೆ. ಹೋಗಿ ಅವರನ್ನು ನಾವು ಕಳೆದ ಬಾರಿನೂ ಕರೆದಿದ್ವಿ ಅಮೃತ ಮಹೋತ್ಸವಕ್ಕೆ. ಅವರು ನೀವು ಮಾಡಬೇಡಿ ಅಂತ ನಾವು ಹೇಳಲ್ಲ, ಬಟ್ ನಾವು ಬರಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಈಗ ಹೋಗಿ ಕೇಳ್ತೀವಿ, ಈಗ ಈ ಸಾರಿ ಬರ್ತಾರೆ ಅನ್ನೋಂಥ ನಂಬಿಕೆ ಇದೆ. ಅಲ್ಲ, ಒಂದು ಯಜಮಾನರ ಅಮೃತ ಮಹೋತ್ಸವದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಇದ್ದರೆ ಆ ಸ್ಟೇಜ್ಗೊಂದು ಕಳೆ, ಅವ್ರನ್ನ ನಿರೀಕ್ಷೆ ಮಾಡ್ಬೋದಾ ಸರ್? ಖಂಡಿತವಾಗಿ. ಅಯ್ಯೋ ಸರ್, ಅವರಿದ್ದರೆ ಕಳೆಯಲ್ಲ ಸರ್, ಆ ಕಾರ್ಯಕ್ರಮದ ಕಳಶನೇ ಅವರಲ್ವಾ ಅವರು. ಸೊ ಅದಕ್ಕೆ ಅವರನ್ನು ಹೇಗಾದರೂ ಕರೆತರುವಂಥ ಕೆಲಸವನ್ನು ಮಾಡ್ತೆ. ಸರ್, ವಿಷ್ಣು ಸೇನಾ ಸಮಿತಿ ನಿಮ್ಮ ಜೊತೆಗಿರುವಂಥ ಮತ್ತು ಅಭಿಮಾನಿಗಳ ಬಳಗಕ್ಕೆ ಈ ಅಮೃತ ಮಹೋತ್ಸವಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋತಾ ಇದ್ದೀರಿ? ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನಮ್ಮ ಮೂಲಕ? ಒಂದಂತೂ ನಿಜ,
ಇದು ಹೈ ವೋಲ್ಟೇಜ್ ಪ್ರೋಗ್ರಾಮ್. ಮತ್ತು ನೀವು ಇಲ್ಲಿ ಅನುಭವಿಸುವ ರೋಮಾಂಚನ ನಿಮಗೊಂದು 5-6 ವರ್ಷ ನೆನೆಸ್ಕೊಂಡ್ರೂ ಕೂಡ ಮತ್ತೆ ರೋಮಾಂಚನ ಆಗುತ್ತೆ. ಆ ತರಹದ ಒಂದು ಕಾರ್ಯಕ್ರಮಗಳು ಸಿದ್ಧತೆಗಳು ಆಗ್ತಾಯಿದೆ. ಬಂದುಬಿಡಿ ಒಂದು ಸಲ. ಈಗ ವಯಸ್ಸಿದೆ, 100ನೇ ವರ್ಷದಲ್ಲಿ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ 75ನೇ ವರ್ಷದಲ್ಲಿ ಗಟ್ಟಿಯಾಗಿದ್ದೀವಿ ಮತ್ತು ಶಕ್ತಿವಂತರಾಗಿದ್ದೀವಿ. ಇದೊಂದು ಮಾಡಿಬಿಡೋಣ. ಮತ್ತೆ ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿ ಇಲ್ಲವಾದ ನಂತರದಲ್ಲಿ 15 ವರ್ಷಗಳ ನಂತರದಲ್ಲಿ ಹೀಗೆ ಅವರ ಅಭಿಮಾನಿಗಳೇ ನಿಂತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಇತಿಹಾಸದಲ್ಲಿಲ್ಲ. ಸೊ ಅಂಥ ಇತಿಹಾಸ ಬರೀಲಿಕ್ಕೆ ನಾವು ನೀವು ಜೊತೆಯಾಗೋಣ ಬನ್ನಿ. ಎಸ್ ಸರ್. ವಿಷ್ಣುವರ್ಧನ್ ಸರ್ರ ಅಮೃತ ಮಹೋತ್ಸವಕ್ಕೆ ನಮ್ಮ ಕಡೆಯಿಂದ ಕೂಡ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಂಯುಕ್ತ ಕರ್ನಾಟಕದ ಜೊತೆಗೆ ಸಂಯುಕ್ತವಾಗಿ ಕಾರ್ಯಕ್ರಮ ಗೆಲ್ಲುತ್ತೆ ಅಂತ ನಾನು ವಿಷ್ಣು ಸೇನಾ ಸಮಿತಿ ಸಂಯುಕ್ತವಾಗಿ ಕಾರ್ಯಕ್ರಮವನ್ನು ಗೆಲ್ಲಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಜೊತೆಗಿರಿ ಹೀಗೆ. ಥ್ಯಾಂಕ್ ಯು.